ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮೊಂದಿಗಿಂದು ಹಂಚಿಕೊಳ್ಳಲಿಕ್ಕೆ ತಂದಿರುವಂಥ ಪಾಠ ಸ್ವಾತಂತ್ರ್ಯ ಹೋರಾಟ. ನಾನು ಏನು ಹೇಳಿದ್ದೆ, ದಿನಕ್ಕೆ 2 ಪಾಠ ತರ್ತೇನೆ ಅಂತ ಹೇಳಿ. ಈ ಪಾಠ ಸಂಚಿಕೆ 2 ಇದು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇದು 4 ಅಂಕದ ಪ್ರಶ್ನೋತ್ತರಗಳು. ಯಾವುದು ಬರುತ್ತೆ ಯಾವುದು ಹೋಗುತ್ತೆ ಹೇಳಲಿಕ್ಕೆ ಬರಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ ಗಂಗಾಧರ ತಿಲಕರ ಪಾತ್ರ ವಿವರಿಸಿ ಅಂತ ಕೇಳ್ತಾರೆ. ಭಾರತಾಂಬೆಯ ಹೆಮ್ಮೆಯ ಪುತ್ರರಲ್ಲಿ ತಿಲಕರು ಒಬ್ಬರಾಗಿದ್ದಾರೆ. ಸ್ವರಾಜ್ಯ ನನ್ನ ಜನ್ಮಿಸಿದ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂಬುದು ಇವರ ಘೋಷವಾಕ್ಯ. ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸುತ್ತಾರೆ. ಗೀತರಹಸ್ಯ ಗ್ರಂಥ ರಚನೆ ಮಾಡಿದ್ದಾರೆ. ಗಣೇಶ ಜಯಂತಿ, ಶಿವಾಜಿ ಜಯಂತಿ, ದುರ್ಗಾ ಉತ್ಸವಗಳನ್ನು ಸ್ವಾತಂತ್ರ್ಯ ಚಳವಳಿಗೆ ಬಳಸಿಕೊಂಡರು. ಬಂಗಾಳ ವಿಭಜನೆಗೆ ವಿರೋಧ ವ್ಯಕ್ತಪಡಿಸಿದರು. ಸ್ವದೇಶಿ ಚಳುವಳಿ ಆರಂಭಿಸಿದರು. ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಆರಂಭಿಸಿದರು. ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಪುರಸ್ಕಾರ ಎಂಬುದು ಇವರ ಮಂತ್ರವಾಗಿತ್ತು. ಜನಸಾಮಾನ್ಯರು ಚಳುವಳಿಯಲ್ಲಿ ಭಾಗವಹಿಸಲು ಪ್ರೇರಣೆಯಾಯಿತು. ಪೂರ್ಣ ಸ್ವರಾಜ್ಯ ಇವರ ಗುರಿಯಾಗಿತ್ತು. ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ವಿವರಿಸಿ. ಸಬರಮತಿ ಆಶ್ರಮದ ಮೂಲಕ ಹೋರಾಟಕ್ಕೆ ಚಾಲನೆ, ರೈಲಿನಲ್ಲಿ ಭಾರತ ದರ್ಶನ, ಚಂಪಾರಣ್ಯದಲ್ಲಿ ನೀಲಿ ಬೆಳೆಗಾರರ ಪರ ಹೋರಾಟ, ಅಹಮದಾಬಾದ್ ಗಿರಣಿ ಕಾರ್ಮಿಕರ ಪರ ಹೋರಾಟ, ಖೇಡ ರೈತರ ಪರ ಹೋರಾಟ, ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹಗಳ ಪ್ರಯೋಗ ಮಾಡಿದರು. ಜನಸಾಮಾನ್ಯರ ಜೊತೆ ಸಂವಾದ ನಡೆಸಿದರು. ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳು ಪ್ರಾರಂಭ ಮಾಡಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ವಿವರಿಸಿ. ರೌಲತ್ ಕಾಯ್ದೆ ವಿರೋಧಿಸಿ ಹರ್ತಾಳಕ್ಕೆ ಗಾಂಧೀಜಿ ಕರೆ ನೀಡಿದರು. ಪಂಜಾಬಿನಲ್ಲಿ ಫಕ್ರುದ್ದೀನ್ ಮತ್ತು ಸತ್ಯಪಾಲ್ ಬಂಧನವಾಯಿತು. ಅಮೃತಸರದಲ್ಲಿ ಪ್ರತಿಭಟನಾ ಸಭೆ ಆರಂಭ. ಜನರಲ್ ಡಯಾರ್ನಿಂದ ಗುಂಡಿನ ದಾಳಿಯಾಯಿತು. 380 ಜನರು ಮರಣ ಹೊಂದಿದರು. ಸಾವಿರಾರು ಜನರು ಗಾಯಾಳುಗಳಾದರು. ಪಂಜಾಬಿನಲ್ಲಿ ಸೈನ್ಯಾಡಳಿತ ಜಾರಿಯಾಯಿತು. ರವೀಂದ್ರನಾಥ್ ಠಾಕೂರರಿಂದ ನೈಟ್ಹುಡ್ ಪದವಿ ವಾಪಸ್ ನೀಡಿದರು. ಗಾಂಧೀಜಿಯವರಿಂದ ಅಸಹಕಾರ ಚಳುವಳಿ ಆರಂಭವಾಯಿತು. ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ನಡೆದ ಅಸಹಕಾರ ಚಳುವಳಿಯನ್ನು ವಿವರಿಸಿ. 1920ರಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದು ಚಳುವಳಿಯಲ್ಲಿ ಧುಮುಕಿದರು. ವಕೀಲರಿಂದ ನ್ಯಾಯಾಲಯ ಕಲಾಪಗಳಿಗೆ ಬಹಿಷ್ಕರಿಸಿ ಚಳುವಳಿಯಲ್ಲಿ ಭಾಗವಹಿಸಿದರು. ಬ್ರಿಟಿಷರು ನೀಡಿದ್ದ ಪದವಿಗಳನ್ನು ಹಿಂತಿರುಗಿಸಿದರು. ರಾಷ್ಟ್ರೀಯ ಶಾಲೆಗಳು ಪ್ರಾರಂಭವಾದವು. ಶಾಸನ ಸಭೆಗಳಿಗೆ ರಾಜೀನಾಮೆ ನೀಡಲು ಪ್ರಾರಂಭವಾಯಿತು. ಚುನಾವಣೆಗೆ ಬಹಿಷ್ಕಾರ ಮಾಡಿದರು. ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಈ ಸಂದರ್ಭದಲ್ಲಿ ಮಾಡಲಾಯಿತು. ಚೌರಿ ಚೌರ ಘಟನೆಯನ್ನು ವಿವರಿಸಿ. ಚೌರಿ ಚೌರ ಎಂಬಲ್ಲಿ 3000 ರೈತರ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಸೇರಿತ್ತು. ಕಾಂಗ್ರೆಸ್ ಹೋರಾಟಗಾರರನ್ನು ತೊಳೆಸಿದ ಅಧಿಕಾರಿಯ ವಿರುದ್ಧ ಪ್ರತಿಭಟಿಸುವುದು ಅವರ ಉದ್ದೇಶವಾಗಿತ್ತು. ಇದನ್ನು ಸಹಿಸದ ಪೊಲೀಸರು ಗುಂಡು ಹಾರಿಸಿದರು. ಇದು ಜನರನ್ನು ಕೆರಳಿಸಿತಲ್ಲದೆ ಜನರು ಸಿಟ್ಟಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟರು. ಆ ಪೊಲೀಸ್ ಸ್ಟೇಷನಲ್ಲಿದ್ದಂಥ 22 ಜನ ಪೊಲೀಸರು ಸಜೀವ ದಹನವಾದರು. ಬೇರೆ ಕಡೆಗಳಲ್ಲಿಯೂ ಹಿಂಸಾಚಾರಗಳು ನಡೆದವು. ಇದರಿಂದ ಮನನೊಂದ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡರು. ಸವಿನಯ ಕಾನೂನುಭಂಗ ಚಳವಳಿಯ ಬಗ್ಗೆ ಬರೆಯಿರಿ ಅಥವಾ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ವಿವರಿಸಿ. 1930ರಲ್ಲಿ ಕಾನೂನುಭಂಗ ಚಳವಳಿ ನಿರ್ಧಾರ. ಗಾಂಧೀಜಿಯವರಿಂದ 11 ಬೇಡಿಕೆಗಳ ಪತ್ರ ವೈಸ್ರಾಯ್ಗೆ ಸಲ್ಲಿಕೆ. ವೈಸ್ರಾಯ್ನಿಂದ ಮನವಿ ತಿರಸ್ಕಾರ. ಗಾಂಧೀಜಿಯವರಿಂದ ಉಪ್ಪಿನ ಸತ್ಯಾಗ್ರಹ ಆರಂಭ. ಚರಕ ಈ ಚಳವಳಿಯಲ್ಲಿ ಪ್ರಸಿದ್ಧವಾಯಿತು. ಬ್ರಿಟಿಷರಿಂದ ಹಲವು ನಾಯಕರ ಬಂಧನವಾಯಿತು. ಏಪ್ರಿಲ್ 6ರಿಂದ 13ರವರೆಗೆ ರಾಷ್ಟ್ರೀಯ ಸಪ್ತಾಹ ಆಚರಣೆ ನಡೆಸಲಾಯಿತು. ದುಂಡು ಮೇಜಿನ ಪರಿಷತ್ ಹಿನ್ನೆಲೆ ಕಾಂಗ್ರೆಸ್ ನಾಯಕರ ಬಿಡುಗಡೆ. ಕಾಂಗ್ರೆಸ್ನಿಂದ ದುಂಡು ಮೇಜಿನ ಪರಿಷತ್ಗೆ
ಬಹಿಷ್ಕಾರ ಮಾಡಲಾಯಿತು. ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ವಿವರಿಸಿ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭ. ಕ್ರಿಪ್ಸ್ ಆಯೋಗವು ಕೆಲವು ಸಲಹೆಗಳನ್ನು ಭಾರತೀಯರ ಮುಂದಿಟ್ಟಿತು. ಕಾಂಗ್ರೆಸ್ ಇದನ್ನು ಒಪ್ಪದೆ ಚಳುವಳಿಗೆ ಕರೆ ನೀಡಿತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಈ ಚಳುವಳಿಯ ಆಶಯವಾಗಿತ್ತು. ಗಾಂಧೀಜಿಯವರು ಮಾಡು ಇಲ್ಲವೋ ಮಡಿ, ಡೂ ಆರ್ ಡೈ, ಮರೋ ಯಾ ಜಿಯೋ ಕರೆ ನೀಡಿದರು. ಬಹುತೇಕ ಕಾಂಗ್ರೆಸ್ ನಾಯಕರನ್ನು ಬಂಧಿಸಲಾಯಿತು. ಜಯಪ್ರಕಾಶ್ ನಾರಾಯಣರು ಚಳುವಳಿಯನ್ನು ಮುಂದುವರಿಸಿದರು. ದೇಶದ ಗಡಿಯಾಚೆಗೆ ಹೋರಾಟಗಳು ಪ್ರಾರಂಭವಾದವು. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾರ್ಮಿಕರ ಹೋರಾಟದ ಬಗ್ಗೆ ವಿವರಿಸಿ. 1827ರಲ್ಲಿ ಕಲ್ಕತ್ತಾದಲ್ಲಿ ಕಾರ್ಮಿಕ ಹೋರಾಟ ಆರಂಭವಾಯಿತು. ರೈಲ್ವೆ ಕೂಲಿಗಳಿಂದ ನಿಲ್ದಾಣದಲ್ಲಿ ಮುಷ್ಕರ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆ. ಕಲ್ಕತ್ತಾದಲ್ಲಿ ಪ್ರಿಂಟರ್ ಯೂನಿಯನ್ನಿಂದ ಪ್ರತಿಭಟನೆ. ಬಾಂಬೆ ಬಟ್ಟೆಗಿರಣಿಯವರು ರಾಷ್ಟ್ರೀಯ ಜಾಗೃತಿ ಮೂಡಿಸಿದರು. ಕಾರ್ಮಿಕರ ಸಂಘಟನೆಗಳ ಸ್ಥಾಪನೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾರ್ಮಿಕರ ಪಾತ್ರ ಅನನ್ಯವಾದುದು, ಸ್ಮರಣೀಯವಾದುದು. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬುಡಕಟ್ಟು ಜನರ ಹೋರಾಟದ ಬಗ್ಗೆ ವಿವರಿಸಿ. ಸಂತಾಲರು, ಮುಂಡರು, ಕೋಲರ ದಂಗೆಗಳು ಪ್ರಮುಖವಾಗಿದ್ದವು. ಕರ್ನಾಟಕದ ಹಲಗಲಿ ಬೇಡರ ದಂಗೆ ಪ್ರಮುಖವಾಗಿತ್ತು. ಜಮೀನ್ದಾರಿ ಪದ್ಧತಿಯಿಂದ ಬುಡಕಟ್ಟು ಜನರು ನಿರ್ಗತಿಕರಾದರು. ಕಂಪನಿ ಸರ್ಕಾರವು ಸಂತಾಲರನ್ನು ಶೋಷಿಸಿತು. ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಲೂಟಿ ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಹತ್ಯೆ ಮಾಡಿದರು. ಬ್ರಿಟಿಷರು ಸೈನ್ಯದ ಮೂಲಕ ದಂಗೆಯನ್ನು ಹತ್ತಿಕ್ಕಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ವಿವರಿಸಿ. ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಹೋರಾಟಕ್ಕೆ ಧುಮುಕಿದರು. ನೇತಾಜಿ ಎಂದೇ ಜನಪ್ರಿಯರಾದರು. ವಿದೇಶದಲ್ಲಿದ್ದ ಭಾರತೀಯರನ್ನು ಸಂಘಟಿಸಿದರು. ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸ್ಥಾಪಿಸಿದರು. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಕಟ್ಟಿದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಿಟ್ಲರ್ನ ಸಹಾಯವನ್ನು ಕೇಳಿದರು. ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಮಾಡಿದರು. INA ನೇತೃತ್ವ ವಹಿಸಿದ್ದರು. ದೆಹಲಿ ಚಲೋ ಕರೆ ನೀಡಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಪ್ರಮಾಣಿಸುತ್ತೇನೆ ಎಂದು ಭರವಸೆ ನೀಡಿದರು. ಆತ್ಮೀಯ ವಿದ್ಯಾರ್ಥಿಗಳೇ, 1, 2, 3 ಬಾರಿ ಮನನ ಮಾಡಿಕೊಳ್ಳಿ. ಇದು 4 ಮಾರ್ಕ್ಸಿನ ಅಂಕಗಳ ಪಾಠ. ಯಾವುದು ಕೊಡ್ತಾರೆ ಯಾವುದಿಲ್ಲ ಹೇಳಕ್ಕೆ ಬರಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ 80 ತೆಗಿಲಿಕ್ಕೆ ಸಾಧ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ನೀಡಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.